ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚುಡುಗುಪ್ಪ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳಿಗೆ ಕಾಂಗ್ರೆಸ್ ಪಕ್ಷದವರು ಸಹಿಸುತ್ತಿಲ್ಲ. ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳಿಗೆ ಕಾಂಗ್ರೆಸ್ ಪಕ್ಷದವರು ಸಹಿಸುತ್ತಿಲ್ಲ ಎಂದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಪಟ್ಟಣದಲ್ಲಿ ವಾಣಿಜ್ಯ ಸಂಕೀರ್ಣ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಪಡಿಸಿ ಧಿಕ್ಕಾರ ಹಾಕಿ ಪ್ರತಿಭಟನೆ ಮಾಡಲಾರಂಭಿಸಿದ್ದರು. ಶಾಸಕರು ಗುದ್ದಲಿ ಪೂಜೆಯನ್ನ ಕೈಬಿಟ್ಟು ಪತ್ರಕರ್ತರೊಂದಿಗೆ ಮಾತನಾಡಿ, ಪ್ರತಿಯೊಂದು ಗ್ರಾಮಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳಿಗೆ ಕಾಂಗ್ರೆಸ್ನವರು ಸಹಿಸುತ್ತಿಲ್ಲ ಎಂದು ಟೀಕಿಸಿದ್ದರು. ಚುಡುಗುಪ್ಪ ಪಟ್ಟಣದ ಅಭಿವೃದ್ಧಿಗೆ ಪಕ್ಷಭೇದ ಮರೆತು ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಕಾರ್ಯಕರ್ತರಿಗೆ ತಿಳಿಸಿದ್ದರು. ಈ ಹಿಂದಿನ ಹಲವಾರು ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಸದಸ್ಯರು ಭಾಗವಹಿಸಿಲ್ಲ. ಇವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಈ ವಾಣಿಜ್ಯ ಸಂಕೀರ್ಣ ಸಂಪೂರ್ಣ ಕಟ್ಟಡ ಮುಗಿದ ಮೇಲೆ ಶಿಷ್ಟಾಚಾರದ ಪ್ರಕಾರ ಉದ್ಘಾಟನೆ ಮಾಡಬೇಕೆಂದು ಬಯಸಿದ್ದೆ. ಆದರೆ ಇಂದು ಕಾಮಗಾರಿ ಪರಿಶೀಲನೆಗೆ ಬಂದಿದ್ದೇನೆ. ಕಾಂಗ್ರೆಸ್ನವರಿಗೆ ಯಾವುದೇ ಕೆಲಸಗಳು ಇಲ್ಲ, ಹಾಗಾಗಿ ವಿರೋಧಿಸುವುದೇ ಅವರ ಕೆಲಸವಾಗಿದೆ ಎಂದರು. ಕಾಮಗಾರಿ ಸ್ಥಳದಿಂದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಹೋಗುವಾಗ ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರದ ಕೂಗುಗಳು ಕೂಗುತ್ತಾ ಅವರ ಕಾರು ಹೋಗದಂತೆ ಅಡ್ಡಿಪಡಿಸಲಾರಂಭಿಸಿದ್ದರು. ಪೊಲೀಸರು ಮಧ್ಯೆ ಪ್ರವೇಶಿಸಿ ಕಾರು ತೆರಳುವಂತೆ ಅನುವು ಮಾಡಿಕೊಡುತ್ತಿದ್ದಾಗ ಶಾಸಕರು ಕಾರಿನಿಂದ ಕೆಳಗಿಳಿದು ಬಿಜೆಪಿ ಕಾರ್ಯಕರ್ತರೊಂದಿಗೆ ಪಾದಯಾತ್ರೆ ಮುಖಾಂತರ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಲು ಆರಂಭಿಸಿದ್ದಾಗ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರಿಗೆ ಧಿಕ್ಕಾರ ಕೂಗುತ್ತಾ ಮತ್ತೆ ಅಡ್ಡಿಪಡಿಸಲಾರಂಭಿಸಿದ್ದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದವು. ಮತ್ತೆ ಶಾಸಕರ ಪಾದಯಾತ್ರೆಯ ಹಿಂದೆ ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರ ಕೂಗುತ್ತಾ ಬೆನ್ನು ಹತ್ತಿದ್ದರು. ಸಿಪಿಐ ಅವರು ಮಧ್ಯೆ ಪ್ರವೇಶಿಸಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೋಗದಂತೆ ತಡೆಹಿಡಿದರು. ನಂತರ ಆಸ್ಪತ್ರೆಗೆ ಭೇಟಿ ನೀಡಿ 30 ಹಾಸಿಗೆಯಿಂದ 50 ಹಾಸಿಗೆ ಮೇಲ್ದರ್ಜೆ ಕಾಮಗಾರಿ ವೀಕ್ಷಿಸಿ ಅತಿ ಶೀಘ್ರದಲ್ಲೇ ಗುಣಮಟ್ಟದ ಕಾಮಗಾರಿ ಮಾಡಲು ಗುತ್ತಿಗೆದಾರರಿಗೆ ಹಾಗೂ ಅಭಿಯಂತರರಿಗೆ ಸೂಚಿಸಿದ್ದರು. ವರದಿ ರಾಜ್ಕುಮಾರ್ ಆರ್ ಹಡ್ಪದ್, ಬೀದರ್ ವೀರ ನ್ಯೂಸ್, ಚುಡುಗುಪ್ಪ. ಎಷ್ಟು ದಿವಸ ನೀವು ಕೆಲಸ ಪ್ರಾರಂಭ ಮಾಡಿದ್ದು? 20 ದಿವಸ ಪ್ರೋಗ್ರೆಸ್ ಇದೆ ಕೆಲಸ. ಯಾವಾಗಿನ ತನಕ ಕಂಪ್ಲೀಟ್ ಮಾಡ್ತೀವಿ? ಮೇ ಆಗ್ತದಾ? ಕಂಪ್ಲೀಷನ್ ಪೀರಿಯಡ್ ಯಾವಾಗಲ್ಲ ನಿಮ್ಗೆ? ಮೇ ಮ್ಯಾಕ್ಸಿಮಮ್ ಜೂನಿಗೆ ಎಷ್ಟಿದೆ ಅಮೌಂಟ್ ಇದೆ ಟೆಂಡರ್? ಇದು ಪ್ಲಸ್ GST ಎಷ್ಟು? ಅದರಲ್ಲಿ ಇದೆಲ್ಲ ಶೇರ್ ಎಕ್ವಿಪ್ಮೆಂಟ್ ಫರ್ನಿಚರ್ ಎಲ್ಲ ಟೋಟಲ್ 5 ಇಲ್ಲ. ಇದು ಸಿವಿಲ್ ವರ್ಕ್ ಬೇರೆ ಮಾಡ್ಯಾರ. ಸಿವಿಲ್ ವರ್ಕ್ ಬೇರೆ, ಅದ್ರದ್ದು ಬೇರೆ ಮಾಡ್ಯಾರ. ಓವರ್ ಆಲ್ ನಾನು ಅನ್ಸಿದ ಮಟ್ಟಿಗೆ 6 crore ತನಕ ಬರ್ತದೆ ವಿತ್ GST. ಮೇಲ್ದರ್ಜೆ ಏನು ಸರ್ ಹಾಸ್ಪಿಟಲ್? 30 ಬೆಡ್ಡಿಗೆ ಇದ್ದಿದ್ದು 50 ಬೆಡ್ಡಿಗೆ 15-20 ದಿವಸ ಮೊದಲೇ ಈ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಪೂಜಾ ಮಾಡೋಣ ಅಂತಂದ್ರು. ನಾನು ಅಂದೇ ಪೂಜಾದ ಆಮೇಲೆ ನೋಡೋಣ, ಬಿಲ್ಡಿಂಗ್ ಓಪನಿಂಗ್ ಮಾಡೋಣ, ಕೆಲಸ ಪ್ರಾರಂಭ ಮಾಡೋಣ ಅಂತ ಸೂಚನೆ ಕೊಟ್ಟಿದ್ದೀನಿ. ಕರೆಕ್ಟಾ? ಹೌದು ಸರ್. ಪೂಜಾದ ಮಾಡಿದರೆ ವೀಕ್ಷಣೆ ನಾವು ಅಲ್ಲೂ ಕೂಡ ವೀಕ್ಷಣೆ ಮಾಡಿದ್ವಿ. ಇಲ್ಲೂ ಕೂಡ ಇವತ್ತು ಏನು ಕೆಲಸ ನಡೀತಾ ಇದೆ, ಇದು 20 ದಿವಸ ಮೊದಲೇ ಕೆಲಸ ಪ್ರಾರಂಭ ಆಗಿದೆ. ಯಾವುದೋ ತಮಗೆ ಸ್ವಲ್ಪ ಇದಾಗಿದೆ. ಆ್ಯಕ್ಚುಲಿ ವರ್ಕ್ 1.5 ತಿಂಗಳು ಮೊದಲೇ ಚಾಲು ಮಾಡಿದ್ರಿ ನಾವು. ಹೌದು. ಡಿಸೈನ್ ಬರಕ್ಕೆ ಲೇಟ್ ಆಗಿ ಸ್ವಲ್ಪ ಇದಾಗಿ ಈಗ 20 ದಿವಸ ಡ್ರಾಯಿಂಗ್ ಬರಕ್ಕೆ ಡಿಲೇ ಆಯಿತು. ಇಲ್ಲದ್ರೆ 1.5 ತಿಂಗಳು ಮೊದಲೇ ನಾನು ಸಂಬಂಧಪಟ್ಟ ಸಚಿವರಿಗೆ ಹೇಳಿದೆ, ಗುದ್ದಲಿ ಪೂಜೆಗೆ ಬರ್ತೀವಿ ಅಂತ ದಿನೇಶ್ ಗುಂಡ್ರಿಗೆ ಬಂದೆ. ಇಲ್ಲ ತಾವು ಬಿಲ್ಡಿಂಗ್ ಕಟ್ಟಿ ಆಮೇಲೆ ಬಿಲ್ಡಿಂಗ್ ಓಪನಿಂಗ್ ಬರೋಣ ಅಂತ ಹೇಳೋದು. ಆದ ಕಾರಣ ಕೆಲಸ ಚಾಲೂ ಮಾಡಿರಿ. ಹಿಂದಿನ ಸರಿ ನಾವು ಕೆಲಸ ವರ್ಕ್ ಕಂಪ್ಲೀಟ್ ಆಗಿರ್ಬೇಕಾ ಬಿಲ್ಡಿಂಗ್ ಉದ್ಘಾಟನೆ ಮಾಡೋಣ ಅಂತ ಇದು ಮಾಡಿ ಬರ್ತಾ ಅಂದ್ರೆ ಮತ್ತು ಅವರು ಸರ್ತಿ ವೀಕ್ಷಣೆಗೆ. ಯಾಕೆ ಬಸವ ಕಲ್ಯಾಣದ ಜಿಲ್ಲಾ ಆಸ್ಪತ್ರೆ ಆಗ್ಯದಲ್ಲ, ಅದಕ್ಕೆ ಗುದ್ದಲಿ ಪೂಜೆಗೆ ಬರ್ತಾ ಅಂದಾರ ಅವರು. ಅವು ಬಂದಾಗ ರಾಜೇಶ್ವರು ಇಲ್ಲೂ ಮತ್ತು ನಮ್ಮದು ಹಲ್ಕೆರೆ ಟೈಮ್ ಕೊಟ್ಟರೆ ಅಲ್ಲಿ ಕಂಪ್ಲೀಷನ್ ಆಗ್ಯದಲ್ಲ, ಅದಕ್ಕೆ CHC ಅಲ್ಲಿಂದು ರಾಜೇಶ್ವರನಲ್ಲಿ ಕೂಡ ಸೇಮ್ ಇದೆ.
ಅಲ್ಲೂ ಕೂಡ ಕೆಲಸ ಪ್ರಾರಂಭ ಮಾಡಕ್ಕೆ ಹಚ್ಚಿದೆವು. ಯಾವುದೇ ಇದು ಮಾಡ್ಕೋತಾ ಅಂತಿಲ್ಲ. ಯಾಕೆ ಕೆಲಸ ಬೇಗ ಪ್ರಾರಂಭ ಆಗ್ತಂತಂದ್ರೆ ಬೇಗ ಹಸ್ತಾಂತರ ಆಗ್ತಂದ್ರೆ ಸಾರ್ವಜನಿಕರಿಗೆ ಉಪಯೋಗ ಆಗ್ತದೆ. ನಿಮಗೆ ಪ್ರೆಸ್ದವ್ರಿಗೆ ಏನಾರ ಇದು ಬೇಕೇನು ಕೇಳಿದ್ರೆ ಅವರೆಲ್ಲ ಹೇಳಿ. ವರ್ಲ್ಡ್ ಬ್ಯಾಂಕ್ ಬೇರೆ ಯಾವುದೇ ಸಿಎಂ ಅವರು ಫೌಂಡೇಶನ್ ಸ್ಟೋನ್ ಮಾಡಿದ್ದಾರೆ ಇದಕ್ಕೆ. ಎಂಟೈರ್ ಹೆಲ್ತ್ ಪ್ಯಾಕೇಜ್ ಟೋಟಲಿ ಬಂದ್ಬಿಟ್ಟು ಹೈದರಾಬಾದ್ KKRDB ಇದರಲ್ಲಿ ದುಡ್ಡಿನಲ್ಲಿ ಎಲ್ಲಾ ಕಡೆ ಏನು ಇವತ್ತು ಕೊಟ್ಟಿದಾರ. ಆ ಒಂದು ಸಮಯದಲ್ಲಿ ಸಿಎಂ ಅವರು ಬಂದು ಇದಕ್ಕೆ ಅಲ್ಲಿ ಮಾಡಿದಾರ. ನಾವು ಇಲ್ಲಿ ವೀಕ್ಷಣೆ ಮಾಡ್ಕೊಂಡು ಹೋಗಿ ಇದು ಮಾಡ್ಕೊಳ್ಬೇಕು. ಹೆಲ್ತ್ ವರ್ಕ್ ಯಾದಗಿರಲ್ಲಾಗಿದೆ. ಸಿದ್ದು ಪಾಟೀಲ್ ಅಣ್ಣಾಜಿ ಅವರಿಗೆ ಅಭಿವೃದ್ಧಿಯ ಹರಿಕಾರದಂತ ಸಿದ್ದು ಪಾಟೀಲ್ ಅಣ್ಣಾಜಿ ಅವರಿಗೆ ಅಭಿವೃದ್ಧಿಯ ಹರಿಕಾರದಂತ ಸಿದ್ದು ಪಾಟೀಲ್ ಅಣ್ಣಾಜಿಗೆ ಬಿಜೆಪಿ ವಿರೋಧಿಗಳ ನಿದ್ದೆಗೆಟ್ಟಿದ ಸಿದ್ದು ಪಾಟೀಲ್ ಅಣ್ಣಾಜಿ ಅವರಿಗೆ ಡಾಕ್ಟರ್ ಸಿದ್ದು ಪಾಟೀಲ್ ಅವರಿಗೆ ವಿರೋಧಿಗಳಿಗೆ ಶಿವಸಪ್ನ ಡಾಕ್ಟರ್ ಸಿದ್ದು ಪಾಟೀಲ್ ಅವರಿಗೆ ಉತ್ಸವ ಬುದ್ಧಿ ಡೆವಲಪ್ಮೆಂಟ್ ಮಾಹಿತಿ ಕೊಟ್ಟಿರ್ತಾವೆಲ್ಲ. ಹೊಣೆಗಾರಿಕೆ ಆಗ್ತಿರೋ ಗೊತ್ತಾಗ್ತಲ್ಲ. ಯಾವುದೇ ಪ್ರೊಟೆಸ್ಟ್ ಯಾವುದೇ ಘೋಷಣೆ ಹಾಕ್ಬೇಕು ಅಂತಂದ್ರೆ ಎಲ್ಲಿ ಏನ್ ಮಾಡಬೇಕು ಅದು ಮಾಡಬೇಕು. ಗೊತ್ತಾಗ್ತಲ್ಲ. ನಾಳೆ ಇಂಥವಕ್ಕೆಲ್ಲ ಆಗ್ತು ಆಸ್ಪತ್ರೆ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಯಾಕ ಇಲ್ಲಿ ಎಲ್ಲರೂ ಕೂಡ ಒಂದು ಸೋದರ ರೀತಿಲಿ ಹೇಳ. ಇಂಥವೆಲ್ಲ ರಾಜಕೀಯ ತಂದ್ರೆ ಏನಾಗ್ತದ ನಾಳೆ ಹಾಕ್ಬೇಕು ಸರ್. ದಯಮಾಡಿ ಇಲ್ಲಿ ಯಾರು ರಾಜಕೀಯ ಮಾಡ್ತಾ ಗುಂಡಾಗರ್ದಿ ಮಾಡುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡಾಗರ್ದಿ ಮಾಡುತ್ತಿರುವ ಕಾರ್ಯಕರ್ತರಿಗೆ ಸಿದ್ದು
ಇಂದಿರಾ ಗಾಂಧಿ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಪಟ್ಟಣದ ಸಾರ್ವಜನಿಕ ಉಪಯೋಗ ಆದಂತ ಕೆಲಸ ಇದೆ. ನೀನೇನ್ ಮಾಡ್ತಾ ಇದ್ದಪ್ಪ ನೋಡ್ಬೇಕಲ್ಲ. ಸ್ಟ್ರೈಕ್ ಅದ ಏನ್ ಮಾಡ್ತಾ ಇದ್ದಪ್ಪ ಅಭಿವೃದ್ಧಿ ಕೆಲಸ ಇದ್ದಾಗ ಎಲ್ಲರೂ ಕೈ ಜೋಡಿಸ್ಕೊಂಡು ಬರಬೇಕು, ಎಲ್ಲರೂ ಕಲ್ತ ಮಾಡ್ಬೇಕು. ಇದೇನಿದೆ ಜೈ ಘೋಷಣೆ ಮಾಡಕ್ಕೆ ಇಲ್ಲಿ ಸ್ಟ್ರೈಕ್ ಅದ ಏನಿದೆ ಇಲ್ಲಿ? ನಿನಗೆ ಮಾತಾಡ್ತಾ ಇಲ್ಲಪ್ಪ, ಒಬ್ಬರೊಬ್ಬರು ಮಾತಾಡ್ತಾರೆ. ಏನಿದೆ? ಎಲ್ಲರೂ ಬಂದವ್ರು ಇದು ಕಾಣತ್ತಾರ. ಎಲ್ಲರೂ ಬರಬೇಕು, ಅದ್ರೊಳಗೆ ಪಾಲ್ಗೊಳ್ಕೋಬೇಕು. ಅಭಿವೃದ್ಧಿ ಕೆಲಸ ಇದೆ. ನನ್ನ ಮನೆಗೆ ಬರೋದು, ಯಾರ ಮನೆಗೆ ಬರೋದು? ಇದೇನು ಯಾವ್ದ್ರ झंडा ಹಚ್ಚಿ ಪಾರ್ಟಿದ ಕೆಲಸ ಅದ ಇದು? ವಿಧಾನ ಪರಿಷತ್ ಸದಸ್ಯರು ಚುಡುಪ ಪಟ್ಟಣದಲ್ಲಿ ಪುರಸಭೆ ನಗರೋತ್ಥಾನ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿಯಲ್ಲಿ ಈ ಒಂದು ಕಾಮಗಾರಿಯ ಪ್ರಾರಂಭ ಮಾಡ್ತಾ ಇದ್ದೆವು. ಮತ್ತು ಇನ್ನೊಂದು ಏನು ನಮ್ಮ ಚುಡುಪ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಇದೆ, ಸರ್ಕಾರದಿಂದ ಬಿಡುಗಡೆಯಾದಂಥ 30 ಹಾಸಿಗೆಯ ಈ ಒಂದು ಆಸ್ಪತ್ರೆ 50 ಹಾಸಿಗೆ ಮೇಲ್ದರ್ಜೆಸಕ್ಕೆ ಸರ್ಕಾರದಿಂದ ಮಂಜೂರಾದಂಥ ಸುಮಾರು ಅದನ್ನು ಕೂಡ 6 ಕೋಟಿಯಲ್ಲಿ. ಮತ್ತು ಇನ್ನೊಂದು BCM ಹಾಸ್ಟೆಲು ಏನು ಬಡ ಮಕ್ಕಳಿಗೆ ಗೊತ್ತಾ ವಿದ್ಯಾಭ್ಯಾಸ ಮಾಡಿದಂಥ ಆ ಒಂದು ಮಕ್ಕಳಿಗೆ ಆ ಹಾಸ್ಟೆಲ್ನಲ್ಲಿ ಇರಬೇಕು, ಅವರಿಗೆ ಸೌಲಭ್ಯಗಳು ಕೊಡಬೇಕಂತ ಸುಮಾರು 5 ಕೋಟಿ ರೂಪಾಯಿಯಲ್ಲಿ ಇವತ್ತು ಈ ಒಂದು ಕೆಲಸ ಪ್ರಾರಂಭವಾಗಿದೆ. ಆದ ಕಾರಣ ಇವತ್ತೆಲ್ಲ ಸಮಸ್ತ ಚುಡುಗುಪ್ಪ ಪಟ್ಟಣದಲ್ಲಿ ಇವತ್ತು ನಾವು ಏನು ಅಭಿವೃದ್ಧಿಗಳು ಹೇಳಿದ್ದೇವೋ ಅದರಂತೆ ಇವತ್ತು ನಡೀತಾ ಇದ್ದೇವೆ. ಇವತ್ತು ಮೊನ್ನೆನೂ ಕೂಡ ನಾವು ಮಿನಿ ವಿಧಾನಸೌಧ ಉದ್ಘಾಟನೆ ಕೂಡ ಗುದ್ದಲಿ ಪೂಜೆ ಮಾಡಿದ್ದು. ನಾವು ಏನು ಸರ್ಕಾರದ ಆಸ್ಪತ್ರೆ ಮೇಲ್ದರ್ಜಿಸುವಂಥ ಕಾರ್ಯ ಆಗ್ತಾ ಇದೆ. ಮತ್ತು ಈಗಾಗಲೇ ಡಿವೈಡರ್ ರೋಡಿಗೆ ಕೂಡ ನಾವು ಪ್ರಸ್ತಾವನೆ ಕೊಟ್ಟಿದ್ದು ಇವತ್ತಾಗಲೇ ಅಪ್ರೂವಲ್ ಬಂದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಪೂಜೆ ಮಾಡುವ ಮುಖಾಂತರ ಅದನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಏನು ಇವತ್ತು ನಮ್ಮ ಚುಡುಗುಪ್ಪ ಪಟ್ಟಣದಲ್ಲಿ ನಾಗರಿಕರಿಗೆ ಸೌಲಭ್ಯಗಳು ಸಿಗಬೇಕು, ಅವೆಲ್ಲವನ್ನೂ ಕೂಡ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೆವು. ಮತ್ತು ಇದರಲ್ಲಿ ಯಾವುದೇ ಕೂಡ ರಾಜಕೀಯ ಇಲ್ಲ. ಇವತ್ತಿನ ಈ ಒಂದು ವರ್ಕ ಈಗ BCM ಹಾಸ್ಟೆಲ್ ಆಗಿ 9 ತಿಂಗಳಾಗಿತ್ತು. ಆ ಅಧಿಕಾರಿಗಳು ಕೂಡ ಯಾವುದೇ ಗಮನಕ್ಕೆ ತಂದಿದ್ದಿಲ್ಲ. ಮೊನ್ನೆ ಕೂಡ ಹೇಳಿದಾಗ ಭಾಳ ಲೇಟ್ ಆಗ್ತಾ ಇದೆ, ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅಂತಂದಾಗ ಇವತ್ತು ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡಂತೇಳಿದ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲೂ ಕೂಡ ಕೆಲಸ ಪ್ರಾರಂಭ ಮಾಡಿದೆ ನಾವು.